कर्नाटका में डेंगू बुखार एक संगीन खतरा बना हुआ है। हलाकतों की इत्तला के साथ हासन में एक 23 साल खातून और गदग में एक 5 साल लड़का भी शामिल हैं। मई से लेकर रियासत में 1 लाख से ज्यादा केसेस रिकॉर्ड किए गए। सिर्फ बेंगलुरु में ही पिछले 5 दिनों में 683 नए केस शामिल हुए हैं। ऑपोजिशन लीडर आर अशोका ने हंगामी ऐलान और मुफ्त टेस्टिंग की वकालत करते हुए फौरी इकदाम पर जोर दिया है। एक और वाक़ये में हावेरी जिला में एक 12 साल लड़के के केस में लेप्टोस्पायरोसिस की तशखीस हुई है, जिसके लिए सेहत के हुकाम ने दोनों बीमारियों को मजीद फैलने से रोकने के लिए फौरी इकदाम कर रही हैं। ಒಂದು ಜ್ವರ ಸುಮಾರು 1.5 ತಿಂಗಳಿಂದ ಪ್ರಾರಂಭ ಆಗಿದೆ. ಮುಂಜಾಗ್ರತೆ ಕ್ರಮವನ್ನ ಆರೋಗ್ಯ ಇಲಾಖೆ ತಗೋಬೇಕಾಗಿತ್ತು, ಡಾಕ್ಟರ್ಗಳು ತಗೋಬೇಕಾಗಿತ್ತು, DHಗಳು ತಗೋಬೇಕಾಗಿತ್ತು. ಆದರೆ ಅದು ಯಾವುದೂ ಮುಂಜಾಗ್ರತೆ ಕ್ರಮ ತೆಗೆದುಕೊಂಡಿಲ್ಲ. ಆಮೇಲೆ ಈ ಹೊಸದಾಗಿ ಮಳೆ ಬಂದಾಗ ಹೊಸ ಮಳೆ ನೀರಿನಿಂದ ಬರುವಂಥದ್ದು, ಅದಕ್ಕೆ ಒಂದು ಜಾಗೃತಿ ಮೂಡಿಸುವಂಥದ್ದು, ಔಷಧಿ ಸಿಂಪಡಿಸುವಂಥ ಒಂದು ವ್ಯಾಪಕ ಅಭಿಯಾನ ಮಾಡಬೇಕಾಯಿತು, ಅದು ಕೂಡ ಮಾಡಿಲ್ಲ. ಆಮೇಲೆ ಡೆಂಗು ಜ್ವರ ಬಂದರೂ ಕೂಡ ಅವುಗಳನ್ನು ಬೇರೆ ಕೆಟಗರಿಯಲ್ಲಿ ಹಾಕಿ ಡೆಂಗು ಸಂಖ್ಯೆ ಕಡಿಮೆ ಇದೆ ಅಂತ ತೋರಿಸುವ ಮೊದಲು ಪ್ರಯತ್ನ ಮಾಡಿದರು. ಟೆಸ್ಟ್ ಕೂಡ ಬಹಳ ಕಡಿಮೆ ಮಾಡಿದ್ದಾರೆ. ಈಗಲೂ ಕೂಡ ಟೆಸ್ಟ್ ಕಡಿಮೆ ಆಗ್ತಾ ಇದೆ. ಬಹಳ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಕವಾಗಿ ಈ ಬಾರಿ ಆಗಿದೆ. ಅವರ ಅಧಿಕೃತ ಸಂಖ್ಯೆನೇ 7,000 ಇದೆ. ಸತ್ಯ ಹೇಳಬೇಕಾದ್ರೆ ಅದರ 2 ಪಟ್ಟು ಡೆಂಗು ಇಂದ ಬಳಲ್ತಿರುವಂಥ ಪೇಷಂಟ್ಸ್ ಜಾಸ್ತಿ ಇದ್ದಾರೆ. ಪ್ರೈವೇಟಲ್ಲಿ ಭಾಳ ಜನ ಇದ್ದಾರೆ. ಸಾವು ಆಗ್ತಾ ಇದೆ. ಕೇವಲ ಆರೋಗ್ಯ ಇಲಾಖೆ ಮಂತ್ರಿಗಳು ಬರೀ ಒಂದು ಸಭೆಯನ್ನು ಮಾಡಿ ಎಲ್ಲವೂ ಸರಿಯಾಗುತ್ತೆ ಅನ್ನುವಂಥ ಭಾವನೆಯಲ್ಲಿದ್ದಾರೆ.